ಎಲ್ರಿಗೂ ನಮಸ್ಕಾರ. ಈಗ ಇನ್ಸ್ಟಾಗ್ರಾಮಲ್ಲಿ ಒಂದು ತುಂಬ ಟ್ರೆಂಡಿಂಗ್ ಆಗ್ತಿದೆ. ಅದು ನಮ್ಮ ರವಿಚಂದ್ರನ್ ಅವರ ಶಾಂತಿ ಕ್ರಾಂತಿ ಮೂವಿ. ಈ ಫಿಲಮ್ ರಿಲೀಸ್ ಆಗಬೇಕು. ಅವತ್ತು ಸೋತಿರೋ ರವಿಚಂದ್ರನ್ನ ನಾವು ಗೆಲ್ಲಿಸ್ತೀವಿ, ನಾವು ಗೆಲ್ಲಿಸ್ತೀವಿ ಅಂತ. ನೀವೆಷ್ಟು ಜನ ಇದನ್ನು ನಿಜವಾಗ್ಲೂ ಮಾತಾಡ್ತೀರೇನೋ ಗೊತ್ತಿಲ್ಲ. ಬಟ್ ಗೆಲ್ಲಿಸ್ಲಿಲ್ಲ ಅಂದರೂ ಈ ಫಿಲಮ್ನ ರಿಲೀಸ್ ಬೇಡ ಅಂತ ಸುಮ್ಮನಾಗ್ಬಿಡಿ. ಬಟ್ ಆಸೆನ ತೋರಿಸಿ ಮತ್ತೆ ಕಿತ್ಕೋಬೇಡಿ. ರಿಲೀಸ್ ಆದಾಗ ಪ್ರತಿಯೊಬ್ಬರು ಹೋಗಿ ನೋಡ್ತೀರಾ ಅಂದರೆ ಇದನ್ನ ರೀಪೋಸ್ಟ್ ಮಾಡ್ಕೊಂಡು, ರೀಶೇರ್ ಮಾಡ್ಕೊಂಡು ಎಲ್ಲ ಮಾಡಿ. ಅದನ್ನು ಬಿಟ್ಟು ಸುಮ್ಮನೆ ನಿಮ್ಮ ವ್ಯೂಸು, ಲೈಕಿಗೋಸ್ಕರ, ಒಂದು ಪ್ರಮೋಷನ್ ಆ್ಯಕ್ಟಿವಿಟಿಗೋಸ್ಕರ ಎಲ್ಲ ನೊಂದಿರೋ ಮನಸ್ಸನ್ನ ಮತ್ತೆ ನೋಯಿಸಬೇಡಿ ಅಂತ ಹೇಳ್ತೀನಿ. ಶಾಂತಿ ಕ್ರಾಂತಿ ರಿಲೀಸ್ ಆದರೆ ನೋಡೋಕ್ಕೆ ನಾವಂತೂ ಕುತೂಹಲದಿಂದ ಕಾಯ್ತಿದ್ವಿ, ನೋಡ್ತೀವಿ ಕೂಡ. ಯಾಕಪ್ಪ ಅಂದರೆ ಆ ಪೊಟೆನ್ಷಿಯಲ್ಲು ಅವತ್ತಿನ ಮಟ್ಟಿಗೆ ಆ ವ್ಯಕ್ತಿಗಿದ್ದಂಥ ಯೋಚನಾ ಶಕ್ತಿ, ಪ್ಯಾನ್ ಇಂಡಿಯಾ ಅಂತ ಗೊತ್ತಿಲ್ಲದೆ ಪ್ಯಾನ್ ಇಂಡಿಯಾ ಮಾಡಿದವರು. ಸೊ ಅದನ್ನು ಥಿಯೇಟ್ರ್ ಎಕ್ಸ್ಪೀರಿಯೆನ್ಸ್ ಅವಾಗ ನಮಗೆ ಗೊತ್ತಿರಲಿಲ್ಲ. ಈಗ ಅದನ್ನು ನೋಡೋ ಒಂದು ಚಾನ್ಸ್ ಸಿಕ್ಕರೆ ಡೆಫಿನೆಟ್ಲಿ ನೋಡ್ಬೋದು. ಸೊ ನಿಮ್ಮ ಅನಿಸಿಕೆ ಏನೋ, ನೀವು ನೋಡ್ತೀರಾ ಇನ್ ಕೇಸ್ ರಿಲೀಸ್ ಆದರೆ? ರಿಲೀಸ್ ಆಗಬೇಕಾ ಬೇಡವಾ? ಒಂದು ಕಮೆಂಟ್ ಮಾಡಿ ನೋಡೋಣ.